ಓವಂನಲ್ಲಿ ಪಿಐಸಿಯು ಐವಿಎಫ್ ಘಟಕ ಉದ್ಘಾಟನೆ. ಪೀಡಿಯಾಟ್ರಿಕ್ಸ್ಗೆ ಒಳಗಾದ ಮಕ್ಕಳ ಆರೋಗ್ಯ ಸುಧಾರಿಸಲು ಕಲ್ಯಾಣನಗರದಲ್ಲಿ 10 ಬೆಡ್ಗಳ ಪಿಐಸಿಯು ಘಟಕ ತೆರೆಯಲಾಗಿದೆ. ಹೊರಮಾವು ಸಮೀಪದ ಕಲ್ಯಾಣನಗರದಲ್ಲಿ ಪಿಐಸಿಯು ಹಾಗೂ ಐವಿಎಫ್ ಘಟಕ ಉದ್ಘಾಟನಾ ಸಮಾರಂಭ ನಡೆಯಿತು. ಕಲ್ಯಾಣನಗರ ಸುತ್ತಮುತ್ತ ಸುಮಾರು 30 ಪೀಡಿಯಾಟ್ರಿಷನ್ಗಳಿದ್ದು ಮಕ್ಕಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಬೇರೆ ಆಸ್ಪತ್ರೆಗಳ ಮೊರೆ ಹೋಗುವುದು ತಪ್ಪುತ್ತದೆ. ಇದೀಗ ಓವಂ ಆಸ್ಪತ್ರೆಯಲ್ಲಿ ಈ ಘಟಕ ಸ್ಥಾಪನೆ ಮಾಡಿರುವುದರಿಂದ ಸುತ್ತಮುತ್ತಲಿನ ಪೋಷಕರಿಗೆ ಅನುಕೂಲವಾಗಲಿದೆ. ಓವಂ ಆಸ್ಪತ್ರೆಯಲ್ಲಿ ದೊರಕುವ ಎಲ್ಲಾ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಬಹುದಾಗಿದೆ. ಓಪನ್ ಮಾಡಬೇಕಾದ್ರೆ ಭಾಳ ಮುಖ್ಯ ಇದೆ. ಯಾಕಂದರೆ 15% 20% ಬಂಜೆತನ ಇವಾಗ ಇದೆ. ಅದಕ್ಕೆ ನಾನಾ ಕಾರಣಗಳಿದೆ. ಅದಿರೋದ್ರಿಂದ ನಾವು ಇವಾಗ ಆ ಸೌಲಭ್ಯ ಕೊಡದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಜನ ಇವಾಗ ಬೇಗ ಮದುವೆ ಆಗದೇ ಇದ್ರೂ ಅವರು ಚೈಲ್ಡ್ ಬೇರಿಂಗ್ ತುಂಬ ಲೇಟಾಗಿ ಮಾಡ್ತಾಯಿದ್ದಾರೆ. ಸೊ ನನಗೆ ಅನಿಸುತ್ತೆ ಇದು ಬಹಳ ಮುಖ್ಯ. ಆ್ಯಂಡ್ ಆದರ್ಶ್ ನಮ್ಮ ಜೊತೆಯಲ್ಲಿ ಇರೋದ್ರಿಂದ ಓವಂನಲ್ಲಿ ಅವರು ವರ್ಲ್ಡ್ ಕ್ಲಾಸ್ ನ್ಯೂನೆಟಾಲಜಿ ಯೂನಿಟ್ ಶುರು ಮಾಡಿದ್ದಾರೆ. ಆ್ಯಂಡ್ IVF ಬೇಬೀಸ್ ಯಾವಾಗಲೂ ಹೈ ರಿಸ್ಕ್ ಬೇಬೀಸ್. ಆ್ಯಂಡ್ ಈ ಥರದ್ದು ಸೆಂಟರು ಭಾಳ ಪ್ರಮುಖವಾಗಿ ಬೇಕಾಗಿದ್ದು. ಆ್ಯಂಡ್ ಈ ಥರದ್ದು ಬೇಬೀಸು ಹುಟ್ಟಿದ್ರು ಇದರಲ್ಲಿ ನೋಡ್ಕೊಳ್ಳೋದಕ್ಕೂ ವರ್ಲ್ಡ್ ಕ್ಲಾಸ್ ಆಬ್ಸ್ಟೆಟಿಷನ್ಸ್ ಇದ್ದಾರೆ ಅಲ್ಲಿ. ಆ್ಯಂಡ್ ಗೈನಕಾಲಜಿಸ್ಟ್ ಇದ್ದಾರೆ. ಆ್ಯಂಡ್ ಹರಿಣಿ ಮೆಡಿಕಲ್ ಡೈರೆಕ್ಟರ್ ಇದ್ದಾರೆ. ಆ್ಯಂಡ್ ಓವರ್ ಆಲ್ ಇನ್ ಕಂಟ್ರೋಲ್ ಆದರ್ಶ್ ಇದ್ದಾರೆ. ಸೊ ಇನ್ನೇನು ಬೇಕು ನಮಗೆ? ಸೊ ಓಮ್ ಟು ಟೂಮ್ ಅಂತಾರಲ್ಲ, ಆ ಥರದ್ದು ಸರ್ವಿಸಸ್ ಇದೆ. ಆ್ಯಂಡ್ ನನಗೆ ತುಂಬ ಮೆಚ್ಚಿದೆ. ಇದು ತುಂಬ ಚೆನ್ನಾಗೂ ಆಗುತ್ತೆ. ನನಗೇನೆಲ್ಲ ಐ ವಿಶ್ ಓವಂ ದ IVF ಸೆಂಟರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜಿಗೆ ಬರಬೇಕಾದ್ರೆ ಓಮಲ್ಲಿ ಆದರ್ಶ್ ಡಾಕ್ಟರ್ ಜೊತೆಗೆ ಡೈರೆಕ್ಟರ್ ಆಗಿ ಇವತ್ತು ಕೆಲಸ ಮಾಡಬೇಕಾದ್ರೆ ನಮ್ಮ ಕಾಮಿನಿ ಮೇಡಮ್ನವರೇ ರೆಸ್ಪಾನ್ಸಿಬಲ್ ಆಗಿದ್ದರು. ನಾನು ಮಾಲ್ಡೀವ್ಸಲ್ಲಿ 11 ವರ್ಷ ಕೆಲಸ ಮಾಡಿಬಿಟ್ಟು ನಾನು ಇಲ್ಲಿ ಬಂದಾಗ ಐ ವಾಸ್ ನಾಟ್ ಶ್ಯೂರ್ ವಾಟ್ ಐ ಆಮ್ ಸಪೋಸ್ ಟು ಡೂ ಹಿಯರ್. ಸೊ ಐ ವೆಂಟ್ ಆ್ಯಂಡ್ ಮೆಟ್ ಮ್ಯಾಮ್ ಹೇಳಿದರು, ಹರಿಣಿ ನನ್ನ ಜೊತೆ ಕೆಲಸ ಮಾಡು. ಸೊ ಐ ರಿಯಲೈಸ್ ದಟ್ IVF ಈಸ್ ಹೌ ಇಂಪಾರ್ಟೆಂಟ್ ಆ್ಯಂಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಹೌ ಇಂಪಾರ್ಟೆಂಟ್. ದೆನ್ ಐ ಮೆಟ್ ಆಲ್ ದ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಇನ್ BACC that
ದಟ್ ಬ್ಯಾಂಗ್ಳೂರ್ ಅಸಿಸ್ಟೆಡ್ ಕನ್ಸೆಪ್ಷನ್ ಸೆಂಟರ್ ದಟ್ ವಾಸ್ ಮೇಡಮ್ ಅಂಡರ್ ಇತ್ತು. ಆವಾಗ ನಾನು ಆದರ್ಶ್ ಸರ್ನ ಮೀಟ್ ಮಾಡಿಬಿಟ್ಟು ನಿಯೋನೆಟಾಲಜಿ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ದೆನ್ ವಿ ಕೇಮ್ ಟು ಓವಮ್ ಅಂಡರ್ ದ ಗೈಡೆನ್ಸ್ ಆಫ್ ಡಾಕ್ಟರ್ ಕಾಮಿನಿ ರಾವ್. ಸೊ ದಿಸ್ ಸೆಂಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಆಲ್ವೇಸ್ ರಿಮೆಂಬರ್ ವೆನ್ ವಿ ಗ್ರೋ ಇಟ್ ಈಸ್ ಬಿಕಾಸ್ ಆಫ್ ದ ಮೇಡಮ್ ಅಂತ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್. ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಸ್ ಅ ಚೈಲ್ಡ್ ನಿಮ್ಮನ್ನ ಟಿ ವಿನಲ್ಲಿ ನೋಡ್ತಾ ಇದ್ದೆ ನಾನು. ಸೊ ಟುಡೇ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು ಮತ್ತು ಈ ಹಾಸ್ಪಿಟಲ್ ಇನಾಗ್ರೇಷನ್ ತುಂಬ ಖುಷಿಯಾಗುತ್ತೆ. ದ ಸ್ಪೆಷಾಲಿಟಿ ಆಫ್ ಅಬೌಟ್ ಓವಮ್ ಇಸ್ ದ್ಯಾಟ್ ವಿ ಹ್ಯಾವ್ IVF, ಹೈ ರಿಸ್ಕ್ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಆ್ಯಂಡ್ ಆಲ್ಸೋ ನಿಯೋನೆಟಾಲಜಿ ಕೇರ್ ಇನ್ ಒನ್ ರೂಫಲ್ಲಿ. ಸೊ ದ್ಯಾಟ್ ಕಂಪ್ಲೀಟ್ಸ್ ದ ಥಿಂಗ್ ಫಾರ್ ಆಲ್ ಪೇಷಂಟ್ಸ್. ಸೊ ವೆರಿ ಹ್ಯಾಪಿ ಟು ಇನಾಗ್ರೇಟ್ ದಿಸ್ ವಿತ್ ಕಾಮಿನಿ ಮೇಡಮ್. ಥ್ಯಾಂಕ್ ಯು. ಭಾರತದಲ್ಲಿ ಮಕ್ಕಳ ಸಂಖ್ಯೆ ಸಾಮಾನ್ಯವಾಗಿ 45% ಮಕ್ಕಳಲ್ಲಿ ಬರುವ ಕಾಯಿಲೆಗಳು ದೊಡ್ಡವರ ಕಾಯಿಲೆಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಉಸಿರಾಟದ ತೊಂದರೆಗಳು ಅಥವಾ ನರದ ತೊಂದರೆಗಳು, ಬ್ರೈನ್ ಇನ್ಫೆಕ್ಷನ್ಸು, ಈ ಥರ ಎಲ್ಲ ಆಗುತ್ತೆ. ಕಿಡ್ನಿ ಫೇಲ್ಯೂರು ಇಂಥವೆಲ್ಲ ಆಗುತ್ತೆ. ಇನ್ಫೆಕ್ಷನಿಂದ ಆಗುವಂಥದ್ದು ಸಾಂಕ್ರಾಮಿಕ ರೋಗಗಳಿಂದ ಬರುವಂಥ ಕಾಯಿಲೆಗಳು ತುಂಬ ಇರ್ತವೆ. ಇವುಗಳು ಏನಾಗುತ್ತಂದರೆ ಕೆಲವೊಮ್ಮೆ ಮಕ್ಕಳಿಗೆ ಬಂದರೆ ತುಂಬಾ ಸೀರಿಯಸ್ ಆಗಿಬಿಡುತ್ತೆ. ತಕ್ಷಣವೇ ಅವರಿಗೆ ಕೇರ್ ಕೊಟ್ಟಿಲ್ಲ ಆದರೆ ತುಂಬ ತೊಂದರೆ ಆಗುತ್ತೆ. ಇದನ್ನು ತಡೆಗಟ್ಟಲಿಕ್ಕೆ ನಾವು ಅವರಿಗೆ ಸುಸಜ್ಜಿತವಾದ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಈ ತೀಕ್ಷ್ಣ ರೋಗ ವಿಭಾಗ ಬೇಕಾಗುತ್ತೆ. ಈಗ ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ಒಂದು ದೊಡ್ಡ ಸಿಟಿ ಆದರೂ ಇರುವಂಥ ಈ ತೀಕ್ಷ್ಣ ರೋಗ ಅಥವಾ ICU ಅಂತಾರೆ, ಇವುಗಳನ್ನು ಇರುವ ಮಕ್ಕಳನ್ನು ಒಟ್ಟು ಮಾಡೋದು ಭಾಳ ಎಲ್ಲರನ್ನು ನೋಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ನಮಗೆ ಅಲ್ಲಲ್ಲಿ ಬೇಕಾಗುತ್ತೆ ಇಂಥ ಘಟಕಗಳು, ತೀವ್ರ ನಿಗಾ ಘಟಕಗಳು ತುಂಬಾ ಬೇಕಾಗತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈ ಓಮ್ ಹಾಸ್ಪಿಟ್ಲ್ನವರು ಈ ಥರ ಒಂದು ಸೌಕರ್ಯವನ್ನು ಒದಗಿಸಿಕೊಟ್ಟದ್ದು ತುಂಬಾ ಅಭಿನಂದನೀಯ ಕಾರ್ಯಕ್ರಮ ಇದು. ಯಾಕೆಂದರೆ ಮಕ್ಕಳಿಗೆ ಟೈಮ್, ಈಗ ಬೇರೆ ಕಡೆ ಹೋಗಬೇಕಾದ್ರೆ ಸಮಯ ಭಾವವು ತುಂಬಾ ತೊಂದರೆ ಕೊಡುತ್ತೆ. ಅಂದರೆ ಸಮಯ ಕಮ್ಮಿ ಆದಂಗೆ ಅವ್ರಿಗೆ ಬೇಗನೆ ಟ್ರೀಟ್ಮೆಂಟ್ ಕೊಟ್ಟಷ್ಟು ಅವರು ಬೇಗನೆ ಚೆನ್ನಾಗಿ ಉತ್ತಮವಾಗ್ತಾರೆ. ಸೊ ಅದರಿಂದ ಅವರ ಡೋರ್ ಸ್ಟೆಪ್ ಅಂತಾರೆ, ಅವರ ಮನೆ ಬಾಗಿಲಲ್ಲೇ ಸೇವೆಯನ್ನು ಒದಗಿಸಿ ಕೊಡುವಂಥ ಒಂದು ಸೌಕರ್ಯವನ್ನು ಈ ಓಮ್ ಹಾಸ್ಪಿಟ್ಲ್ನವರು ಮಾಡಿರೋದು ನಿಜವಾಗಿ ಶ್ಲಾಘನೀಯವಾಗಿದೆ. I'm a pediatric intensivist here at OM Kalyan Nagar. And we opened a 10-bedded intensive care unit in our place, and our idea is to make sure every kid who is sick is taken care of, not just in this hospital but also across any other OVM hospital, stabilized and then eventually transferred to one of the main centers, including in Kalyan Nagar, Hoskote and Bansankri. So we have a great team and we are looking forward to make sure all the kids in Bangalore are taken care of. Thank you. ನನ್ನ ಹೆಸರು ಆದರ್ಶ್ ಅಂತ, ನಾನೊಬ್ಬ ಪಿಡಿಯಾಟ್ರಿಷನ್ನು. ನಾವಿಲ್ಲಿ ಓಮ್ ಹಾಸ್ಪಿಟ್ಲು 2014 ಅಂದರೆ ಒಂದು 11 years ಬ್ಯಾಕ್ ವಿ ಓಪನ್ ದಿಸ್ ಹಾಸ್ಪಿಟಲ್. ಇಲ್ಲಿ ನಾವು ಡೆಲಿವರೀಸು, NICU ಮತ್ತು ಜನರಲ್ ಪೀಡಿಯಾಟ್ರಿಕ್ ಸೌಲಭ್ಯಗಳನ್ನು ಪೇಷಂಟ್ಸ್ಗೆ ಒದಗಿಸುತ್ತಿದ್ದೇವೆ. ಆಲ್ಮೋಸ್ಟ್ ಎವ್ರಿ ಮಂತ್ ಒಂದು 100 ಡೆಲಿವರೀಸ್ ಆಗುತ್ತೆ. ಬಿಸಿ ನಿಯೋನೆಟಲ್ ಯೂನಿಟ್ ಇದೆ. ಆದರೆ ಪಿಡಿಯಾಟ್ರಿಕ್ ಚಿಲ್ಡ್ರನ್ನು ಸ್ವಲ್ಪ ಸಿಕ್ಕಾದಾಗ ನಮ್ಮ ಹತ್ರ ಆ ಸೌಲಭ್ಯ ಇರಲಿಲ್ಲ. ಸೊ ನಾವು ಇಲ್ಲಿಂದ ಬೇರೆ ಹಾಸ್ಪಿಟ್ಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರೋ ಪರಿಸ್ಥಿತಿ ಇತ್ತು. ಸೊ ಇದೀಗ ಇನ್ನೊಂದು ಬಿಲ್ಡಿಂಗ್ ಅನೆಕ್ಸ್ ಅಂತ, ಕಲ್ಯಾಣ್ ನಗರ್ ಅನೆಕ್ಸ್ ಅಂತ ಮಾಡಿ ಒಂದು 10-bedded PICU ಅನ್ನು ಸ್ಥಾಪಿಸಿದ್ದೇವೆ. ಇವಾಗಿಂದ ಏನೇ ನಮ್ಮ ಪೇಷಂಟ್ಸ್ಗೆ ಸಿಕ್ಕಾದರೆ ನಾವೇ ನೋಡಿಕೊಳ್ಳುವಂಥ ಒಂದು ಫೆಸಿಲಿಟಿ ಈಗ ಲಭ್ಯವಾಗಿದೆ. ಅದೊಂದೇ ಅಲ್ಲದೆ ನಮ್ಮ ಅಕ್ಕಪಕ್ಕ ಸುತ್ತಲೂ ಒಂದು 20 to 30 ಪೀಡಿಯಾಟ್ರಿಷನ್ಸ್ ಸಹ ಇದ್ದಾರೆ. ಅವ್ರಿಗೂ ಇದು ಬಹಳನೇ ಖುಷಿ ಕೊಡುವಂಥ ವಿಷಯ. ಏನಕ್ಕೆ ಅಂದರೆ ಎಲ್ಲೋ ದೂರ ಬೇರೆ ಏರಿಯಾ ಕಳಿಸ್ಬೇಕಂದ್ರೆ ಪೇರೆಂಟ್ಸ್ಗೆ ಅಷ್ಟು ಇಷ್ಟ ಆಗೋದಿಲ್ಲ. ಈಗ ಅವ್ರ ಏರಿಯಾ ಅಲ್ಲೇ ಒಂದು PICU ಇದೆ ಅಂದರೆ ಎಷ್ಟೋ ಡಾಕ್ಟ್ರಸ್ಸು, ಕ್ಲಿನಿಕಲ್ಲಿರುವಂಥ ಡಾಕ್ಟ್ರಸ್ಸು ನಮ್ಮ ಜೊತೆ ಕೈಗೂಡಿಸಿದ್ದಾರೆ. ಸೊ ಟುಗೆದರ್ ವಿ ವಾಂಟ್ ಟು ಮೇಕ್ ಇಟ್ ಎ ವೆರಿ ವೆರಿ ಗುಡ್ ಸಕ್ಸಸ್ಫುಲ್ PICU. ಇದರಿಂದ ಡಾಕ್ಟರ್ಸ್ಗೂ ಒಳ್ಳೆಯದಾಗುತ್ತೆ, ಇಲ್ಲಿ ಇರುವ ಪೇಷಂಟ್ಸ್, ಈ ಕಲ್ಯಾಣ ನಗರದಲ್ಲಿರುವ ಪೇಷಂಟ್ಸ್ಗೂ ಒಳ್ಳೆಯದಾಗುತ್ತೆ.